ಎಲೆಯಲ್ಲಿ ನಮ್ನೆಲ್ಲ ಮರ್ತ್ಬಿಟ್ಟೆ ಕಣ ಬಿಡವ. ಆಯ್ತು, ಕಾಯಿ ಕಾಯಿ ತಂದಿದ್ದೀನಿ. ಕಾಯಿ ಹಾಕ್ಬೇಡ ತರ್ತೀನಿ. ಕಾಯಿ ರೀಲ್ಸ್ ಆದ್ರೆ ಟೇಕ್ ತೊಗೋಬೋದು, ಒಂದಲ್ಲ ಎರಡಲ್ಲ 3 ಟೇಕ್ ಆದರೂ ತೊಗೋಬೋದು. ಬಟ್ ವ್ಲಾಗ್ಸ್ ಎಲ್ಲ ಆ ಥರ ಎಲ್ಲ ಆಗಲ್ಲ. ನಾವು ಹೆಂಗಿದ್ದೀವಿ, ನಾವು ಏನು ಮಾಡ್ತೀವಿ, ನಾವು ಫೇಕ್ ಎಲ್ಲ ಮಾಡೋಕ್ಕಾಗಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನಾನು ಹೆಂಗಿದ್ದೀನಿ ಹಂಗೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಧು ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ. ನಾನು ಮುಂಚೆ ಹೇಳಿದಾಗೆ ನಾನು ಒಂದು ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ವೆರಿ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಸ್ಟಿಲ್ ನನಗೆ ಒಂಥರ ಕ್ರೇವಿಂಗ್ಸ್ ಥರ ಆಗಿಬಿಟ್ಟು ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಹೆಂಗಿದ್ರು ಮಾಡ್ತಿದ್ದೀನಲ್ಲ, ತೋರಿಸೋಣ ಅಂತ ಅಂದ್ಕೊಂಡೆ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋವಂಥ ಒಂದು ರೆಸಿಪಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಫಸ್ಟು ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಸೊ ಫಸ್ಟು ನಾನು ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಪ್ಯಾನಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪ್ಯಾನು ಸದ್ಯಕ್ಕೆ ಇಲ್ಲ, ಸೊ ಹಾಗಾಗಿ ನಾವು ಇದರಲ್ಲೇ ಮಾಡ್ತಾಯಿದ್ದೀವಿ. ಫಸ್ಟ್ ನಾನು ಒಂದು ಮೀಡಿಯಮ್ ಸೈಜಷ್ಟು 3 ಕ್ಯಾರೆಟ್ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ, ಇದು ಏಲಕ್ಕಿ ಪೌಡರು, ಮತ್ತು ಸಕ್ಕರೆ, ಹಾಲು, ತುಪ್ಪ ತಗೊಂಡಿದ್ದೀನಿ. ಓಕೆನಾ? ಸೊ ಇದು ಕಾದ ಮೇಲೆ ತುಪ್ಪ ಹಾಕಬೇಕು. ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡಿದ್ದಷ್ಟು ಚೆನ್ನಾಗಿರುತ್ತೆ. ಏನಂದರೆ ನನ್ನ ಅಡುಗೆಯಲ್ಲಿ ಈ ಥರ ಸಿಡ್ದಿಲ್ಲ ಅಂತಂದರೆ ಅದು ಎಂಡೇ ಆಗಲ್ಲ ಅನಿಸುತ್ತೆ. ಪ್ರತಿಯೊಂದು ಅಡುಗೆಯಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ಆ ಥರ ಸಿಡಿಯುತ್ತೆ. ಸೊ ನಾನು ಒಂದು ತಪ್ಪೇನು ಮಾಡಿದೆ ಅಂದರೆ ಸ್ವಲ್ಪ ಅದನ್ನು ಜಾಸ್ತಿ ಫ್ಲೋಲ್ಲಿ. ಸೊ ಇವಾಗ ಕ್ಯಾರೆಟ್ ಹಾಕ್ಕೊಂಡು ಹುರ್ಕೊಂಡು ಬಿಡೋಣ ತುಪ್ಪ ಹಾಕಾದ್ಮೇಲೆ. ಸಿಮ್ಮಲ್ಲೇ ಆದಷ್ಟು ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಸೀದ್ಬಿಡುತ್ತೆ. ಮತ್ತೆ ಎಲ್ಲರೂ ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಸೊ ತುಪ್ಪದಲ್ಲಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಆ್ಯಕ್ಚುಲಿ ನಾನೊಂದು ಪಲಾವ್ ವಿಡಿಯೋ ಮಾಡಿದ್ದೆ, ಪಲಾವ್ ಹೇಗೆ ಮಾಡೋದು, ವೆಜ್ ಪಲಾವ್ ಅಂತ. ಬಟ್ ಅದು ಏನೋ ನನಗೆ ವಿಡಿಯೋ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಸೊ ಹಂಗಾಗಿ ಇದನ್ನು ಅಪ್ಲೋಡ್ ಮಾಡಿಲ್ಲ ನಾನಿನ್ನು. ಮತ್ತೆ ಇನ್ನೊಂದು ಸಲ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ನಾನು ಕ್ಯಾರೆಟ್ ಹಲ್ವ ತಿಂದು ಆಲ್ಮೋಸ್ಟ್ ನಂಗೆ ನೆನಪೇ ಇಲ್ಲ ತಿಂದಿರೋದು. ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ಇವಾಗ ತಿನ್ನಬೇಕು ಅನಿಸ್ತಾ ಹೆಂಗೂ ಮಾಡ್ತೀನಲ್ಲ, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಿದ್ದು ಬೇರೆ ರೆಸಿಪಿ, ಸ್ವೀಟ್ ರೆಸಿಪಿ ಮಾಡೋಣ ಅಂತ. ಅದನ್ನು ಮಾಡ್ತೀನಿ. ಇದು ಸಡನ್ನಾಗಿ ಉಳ್ದಿದ್ದ ರೆಸಿಪಿ ಇದು. ಸೊ ಇದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ತುಪ್ಪದಲ್ಲಿ. ಅದು ಕ್ಯಾರೆಟ್ದು ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು. ಆ್ಯಂಡ್ ಯಾರೋ ಒಬ್ರು ಕೇಳಿದ್ದೀರ ಹೋಮ್ ಟೂರ್ ಮಾಡಿ ಅಂತ. ಬಟ್ ನನಗೊಂದು ಸ್ವಲ್ಪ ಟೈಮ್ ಬೇಕು ಹೋಮ್ ಟೂರ್ ಮಾಡೋಕ್ಕೆ. ಯಾಕೆ ನಾನು ಆದಷ್ಟು ಬೇಗ ಮಾಡಿ ಹಾಕುವೆ. ಸ್ವಲ್ಪ ಜಾಸ್ತಿ ಮಾಡ್ತೀನಿ ಗ್ಯಾಸು. ಆಮೇಲೆ ಅದೊಂದು ಸ್ವಲ್ಪ ಏನಾಗುತ್ತೆ ಅಂದರೆ, ನೀವು ಕ್ಯಾರೆಟು ತುರಿವಾಗ ಜಾಸ್ತಿ ಅನಿಸುತ್ತೆ, ಓಕೆನಾ. ಅದು ಬೇಯ್ತಾ ಹಾಲಲ್ಲಿ ಬೆಂದಾಗ ಫುಲ್ಲು ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ. ಇದು ಆಲ್ಮೋಸ್ಟ್ ಹುರಿದಿದೆ, ಆಗಿದೆ. ನಿಮಗೆ ಗೊತ್ತಾಗತ್ತೆ. ನನ್ನ ಕೂದಲು ಅದು ಘಮ ಬರಬೇಕು ತುಪ್ಪದಲ್ಲಿ ಹುರಿದಿರೋದು. ಸೊ
ಸರಿನಾ? ಇದಾದಮೇಲೆ ಇದಕ್ಕೆ ನಾವು ಏನು ಹಾಕೋಣ ಅಂದರೆ ಸಕ್ಕರೆ ಹಾಕೋಣ. ಓಕೆನಾ? ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಸ್ಟೆಪ್ಸ್ ಬೇರೆ, ಬಟ್ ಐಟಮ್ಸ್ ಎಲ್ಲ ಒಂದೇ. ನಾವು ಈ ಥರ ಮಾಡ್ತೀವಿ. ಓಕೆನಾ? ಅದು ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಕ್ಯಾರೆಟ್ಗೆ ಹೀರ್ಕೊಳ್ಳಿ. ತನಿಷಾ ಅವರಿಲ್ಲ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಆನ್ ದ ವೇ. ಆ್ಯಕ್ಚುಲಿ ಮೊನ್ನೆ ಹೋಗಿದ್ದು, ಬರ್ತಾ ಇದ್ದಾರೆ ಮೇಡಮ್ ಅವರು, ಇವತ್ತು ಅವರು ಇಲ್ಲ. ಆ್ಯಂಡ್ ಮತ್ತು ಇನ್ನೊಂದು ಎಲ್ಲರಿಗೂ ಆ್ಯಂಡ್ ನನಗೆ ಒಂದು ಹ್ಯಾಪಿ ನ್ಯೂಸ್, ಅದರದ್ದು ಬಗ್ಗೆನೂ ವೀಡಿಯೋ ಮಾಡಾಕ್ತೀನಿ, ಒಂದು ಸರ್ಪ್ರೈಸ್, ಒಂದು ಖುಷಿ ಕೊಡುವಂಥ ವಿಷಯ. ಸೊ ಅದನ್ನು ಮಾಡಿ ಹಾಕುತ್ತೇನೆ. ಸೊ ಅದು ನೋಡಿ, ಅದು ಸಕ್ಕರೆ ಫುಲ್ ನೀರು ಪಾಕ ಥರ ಆಗೋಯ್ತು, ನೀರು ಬಿಟ್ಕೊಳ್ತು. ಸೊ ಇದಿಷ್ಟಾದ ಮೇಲೆ ಏಲಕ್ಕಿ ಪೌಡ್ರ್ ಹಾಕೋಣ. ಓಕೆನಾ? ತುಂಬ ಜನ ತುಂಬ ಥರ ವೀಡಿಯೋಸ್ ಎಲ್ಲ ಕೇಳ್ತಿದ್ದೀರಾ, ಮಾಡಿ ಹಾಕುತ್ತೇನೆ. ಐ ನೀಡ್ ಸಮ್ ಟೈಮ್. ಬಟ್ ತುಂಬ ಜನ ಕೇಳಿರೋದೆ ಹೋಮ್ ಟೂರ್ ಪಕ್ಕ ಮಾಡಾಕ್ತೀರ. ನಂಗೆ ಬೇರೆಯವ್ರ ಥರ ಎಲ್ಲ ಏನಿಲ್ಲ, ಐ ಆಮ್ ಕಂಫರ್ಟಬಲ್ ಟು ಡೂ ಇಟ್. ಮಾಡಿ ಹಾಕುತ್ತೇನೆ, ಆಯಿತಾ? ಸೊ ಇದಿಷ್ಟು ಆದ ಮೇಲೆ ನೋಡ್ಕೊಳ್ಳಿ, ಇವಾಗ ಹಾಲು ಹಾಕೋಣ. ಸ್ವಲ್ಪ ತೆಳ್ಳಗೆ ಇರಲಿ, ಅದು ಏನಾಗುತ್ತೆ ಬೇಯ್ತಾ ಗಟ್ಟಿ ಆಗ್ಬಿಡತ್ತೆ. ಗಮ್ಮಂತಿದೆ. ಓಕೆನಾ? ಸೊ ಅದೊಂದು ಸ್ವಲ್ಪ ಕಾಯಿಲೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಎಷ್ಟು ಜನ ನನಗೆ ಹೇಳಬೇಕು ಅಂತ ಅಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು 90% ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ, ಒಂದು 10% ಎಲ್ಲೋ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ. ಸೀರಿಯಸ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಲಿಕ್ಕೂ ಮುಂಚೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ವೆರಿ ಕಾನ್ಷಿಯಸ್ ಆಗಿದೆ. ಬಿಕಾಸ್ ನನಗೊಂದು ಅಡ್ವಾಂಟೇಜ್ ಆಯಿತು ನನ್ನ ಮಾತಾಡೋವಂಥದ್ದು. ಸೊ ನಾನು ಅದಕ್ಕೂ ಮುಂಚೆ ಕ್ರಿಯೇಟ್ ಮಾಡಲಿಕ್ಕೂ ಮುಂಚೆ ತುಂಬ ಕಾನ್ಷಿಯಸ್ ಇದೆ, ಹೇಗೆ ಮಾಡೋವಂಥದ್ದು. ಇಲ್ಲಾದರೂ ರೀಲ್ಸ್ ಆದರೆ ಟೇಕ್ ತೊಗೋಬೋದು, ಒಂದಲ್ಲ ಎರಡಲ್ಲ 3 ಟೇಕ್ ಆದರೂ ತೊಗೋಬೋದು. ಬಟ್ ವ್ಲಾಗ್ಸ್ ಎಲ್ಲ ಆ ಥರ ಎಲ್ಲ ಆಗೋಲ್ಲ. ನಾವು ಹೆಂಗಿದ್ದೀವಿ, ನಾವು ಏನು ಮಾಡ್ತೀವಿ, ನಾವು ಫೇಕೆಲ್ಲ ಮಾಡೋಕ್ಕಾಗಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನಾನಂತೂ ನಾನು ಹೆಂಗಿದ್ದೀನಿ ಹಂಗೇನೆ. ಸೊ ನಾನು ಫಸ್ಟ್ ಫಿಕ್ಸ್ ಆಗಿದ್ದೇನೆ, ಅದೇ ಅಂದ್ಕೊಂಡೆ, ನಾನು ಹೇಗಿದ್ದೀನಿ ಅದನ್ನು ನಾನು ತೋರಿಸ್ಬೇಕು ನನ್ನ ಆಡಿಯನ್ಸಿಗೆ ಅಂತ. ಬಟ್ ಅದನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಸ್ವಲ್ಪ ಕುದಿ ಬರಲಿ, ಗ್ಯಾಸು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೋಡಿದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ಹೀರ್ಕೊಂಡೇ ಬಿಡ್ತು ಹಾಲೆಲ್ಲ. ಅದು ಒಂದೆರಡು ಸ್ವಲ್ಪ ಕುದಿ ಬಂದರೆ, ಹಾಲು ಕಾಯಿಸಿರಲ್ಲ ಅಲ್ಲ, ನಾನು ಕಾಯಿಸಿಲ್ಲ, ರಾ ಹಾಲನ್ನೇ ಹಾಕಿದ್ದೀನಿ. ಸೊ ಅದು ಕುದಿ ಬಂದಮೇಲೆ ಬಾದಾಮಿ ಗೋಡಂಬಿ ಹಾಕ್ಬಿಟ್ಟು ವೈಂಡ್ ಅಪ್ ಮಾಡೋದು ಅಷ್ಟೇ. ಸಿಂಪಲ್ಲು ಕ್ಯಾರೆಟ್ ಹಲ್ವಾ. ಸೊ ನಿಮ್ಮ ರಿಲೇಟಿವ್ಸ್ಗೆಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಬೇಕು ಅಂದರೆ ಅವರಿಗೆ ನೀವು ಮಾಡಿಕೊಡ್ಬೋದು ಕ್ವಿಕ್ಕಾಗಿ ಒಂದು ಸ್ವೀಟ್ ರೆಸಿಪಿ. ಗಮ್ಮಂತಿದೆ ಆ್ಯಕ್ಚುಲಿ. ತುಪ್ಪ, ಈ ಪಾಯಸ, ಈ ಕ್ಯಾರೆಟ್ ಹಲ್ವಾ ಮತ್ತು ಬೇರೆ ಬೇರೆ ಯಾವುದೇ ಸ್ವೀಟ್ ರೆಸಿಪೀಸ್ ಮಾಡಿದ್ರೆ ತುಪ್ಪ ತುಂಬ ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಆದಷ್ಟು ಜಾಸ್ತಿ ಬಳಸಬೇಕು. ಮತ್ತು ಎಲ್ಲರೂ ಹೆಂಗಿತ್ತು ದೀಪಾವಳಿ? ಆಮೇಲೆ ತುಂಬ ಜನ ಕೇಳಿದ್ರಪ್ಪ ನಮ್ಮದು ದೀಪಾವಳಿ ವ್ಲಾಗ್ ಮಾಡೋಕ್ಕೆ ಅಂತ. ಬಟ್ ಆ ಥಾಟು ಇರಲಿಲ್ಲ ನನಗೆ. ಬಿಕಾಸ್ ಆವತ್ತೇ ನಾವು ಆಯುಧ ಪೂಜೆ ಕೂಡ ಮಾಡಿದ್ವಿ, ಗಾಡಿಯೆಲ್ಲ ಪೂಜೆ ಮಾಡಿ. ಹೇಳಬೇಕು ಅಂದರೆ ಆ ಟೈಮಲ್ಲೇ ಇನ್ನೂ ಮನೆ ನೀಟಾಗಿ ಪ್ರಾಪರಾಗಿ ಶಿಫ್ಟ್ ಆಗಿರಲಿಲ್ಲ. ಹಂಗಾಗಿ ನಾನು ದೀಪಾವಳಿದು ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ನಾವು ಪಟಾಕಿ ಹೊಡಿದ್ವಿ. ಬಟ್ ಅದೇ ಮಾಮೂಲಿ ಸುತ್ತಬತ್ತಿ, ಫ್ಲವರ್ ಪಾಟು
ಭೂಚಕ್ರ ಅದು ಇದು ಆ ಥರದ್ದು ಮಾತ್ರ. ಆ್ಯಂಡ್ ಈ ಸಲ ಸ್ಪೆಷಲ್ ದೀಪಾವಳಿ ಏನಪ್ಪ ಅಂತಂದರೆ ನಿಶಾ ನಮ್ಮ ಮನೇಲಿದ್ಲು 1 ವೀಕು. ದೀಪಾವಳಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ಲು. ಅದು ಒಂದು ಈ ಸಲ ಚೆನ್ನಾಗಿತ್ತು. ನಾನು ಕ್ರ್ಯಾಕರ್ಸ್ ಎಲ್ಲ ಹೊಡಿಯೋದು ಬಿಟ್ಟು ತುಂಬ ವರ್ಷನೇ ಆಯಿತು. ಕ್ರ್ಯಾಕರ್ಸ್ ಎಲ್ಲ ಹೊಡಿಯೋಲ್ಲ. ನಮ್ಮ ತಂದೆ ಇದ್ದಾಗ ತಂದು ಕೊಡ್ತಾಯಿದ್ರು, ಆವಾಗ ಹೊಡಿತಿದ್ದಷ್ಟೇ. ಸೊ ಇವಾಗೇನು ಕ್ರ್ಯಾಕರ್ಸ್ ಎಲ್ಲ ಹೊಡಿಯೋಲ್ಲ ನಾನು. ಈ ಸಲಿನೇ ಹೇಳ್ಬೇಕು ಅಂದರೆ ಅಟ್ಲೀಸ್ಟು ಏನದು ಅದೆಲ್ಲ ಹೊಡೆದಿದ್ದು ನಾವು ತರೋದೂ ಇಲ್ಲ, ಹೊಡೆಯೋದೂ ಇಲ್ಲ. ಈ ಸಲ ನಿಶಾ ಇದ್ಲಲ್ಲ ಅಂದ್ಬಿಟ್ಟು ಒಂದು ಬಾಕ್ಸ್ ತಂದು ಹೊಡೆದ್ವಿ. ಸೊ ತುಂಬ ಜನ ಕೇಳಿದ್ರಿ ದೀಪಾವಳಿ ವ್ಲಾಗ್ ಮಾಡಿ ಹಾಕಿ ಅಂತ. ಸೊ ಐ ಆಮ್ ಸೋ ಸಾರಿ, ನಾನು ಅದ್ರ ವೀಡಿಯೋ ಮಾಡಿಲ್ಲ. ಸೊ ಹಾಕೋಕ್ಕಾಗಲ್ಲ. ಕುದಿ ಬಂದಿದೆ. ಇವಾಗ ಇದಕ್ಕೆ ಇದು ಹಾಕ್ಬಿಡೋಣ ಡ್ರೈ ಫ್ರೂಟ್ಸು. ನಿಶಾ ಕಾಲ್ ಮಾಡೋದು. ಹಲೋ, ಎಲ್ಲಿದ್ಯಾ? ಹಲೋ, ಎಲ್ಲಿ? ಮುಂದೆ ಮರ್ತ್ಬಿಟ್ಟಲ್ಲಪ್ಪ ನಮ್ಮನ್ನೆಲ್ಲ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ಮೇಲೆ ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ. ಹಾಂ, ಓಹೋ ಹೋ 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 ಓಹೋ. ಹಾಂ, ಹೇಳಿದಿದ್ರೆ ಒಂದು ಇದು ಕಳಿಸ್ಕೊಡ್ತಿದ್ನಲ್ಲ ಚಾಪರ್ನ. ಏನಿಲ್ಲ, ನಿನಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಪ್ರಾಮಿಸ್. ಇಲ್ಲ, ಅದಕ್ಕೆ ಕಾಲ್ ಮಾಡಿದೆ ಎಲ್ಲಿದ್ಯಾ ಅಂತ. ಹಾಂ, ಮೇಲವ್ರೆ. ಹಾಂ, ಇಲ್ಲ ಇಲ್ಲ. ಎಷ್ಟೊತ್ತಾಗುತ್ತೆ ಇಲ್ಲಿಗೆ ರೀಚ್ ಆಗೋದಕ್ಕೆ? ಹಾಂ, ಸರಿ ಆಯ್ತು, ಹುಷಾರಾಗಿ ಬಾರಪ್ಪ. ನನ್ಗೇನು ತಂದೆ? ನಮ್ಮನ್ನೆಲ್ಲ ಮರ್ತ್ಬಿಟ್ಟೆ ಕಣ ಬಿಡವ. ಆಯ್ತು. ಕಾಯಿ ಕ್ಯಾರೆಟ್ ಅಲ್ವಾ, ಯಾರಾದ್ರೂ ಕಾಯಿ ಹಾಕ್ತಾರೆ. ಸರಿ ಆಯ್ತು. 7 ಗಂಟೆಗೆ ಬರ್ತಾಳಂತ, ಇವಾಗ 6 ಗಂಟೆ. ಸೊ ಎಸ್, ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಟೇಸ್ಟ್ ಮಾಡೋಕ್ಕೆ ಯಾರೂ ಇಲ್ಲ, ಬಟ್ ನಮ್ಮ ಗುಂಡ ಚಂಪು ಅವ್ರಿಗೆ ತುಂಬ ಇಷ್ಟ ಇದು. ಸೊ ಇದಕ್ಕೆ ಇನ್ನೊಂದೇನಂತಂದರೆ ಕಲರ್ ಪೌಡರ್ ಹಾಕೋಬೋದು ನೀವು, ಕೇಸರಿ. ಬಟ್ ನಾನು ಪ್ರಿಫರ್ ಮಾಡಲ್ಲ ಕೇಸರಿನ. ಸೊ ಹಾಗಾಗಿ ನಾನು ನ್ಯಾಚುರಲಾಗೇ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಕಾಂಬಿನೇಷನಿಂದ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಹಿಂಗೆ ಇಷ್ಟ. ಬಟ್ ಇನ್ನೂ ತುಂಬ ಡ್ರೈ ಥರನೂ ಇಷ್ಟ ಆಗಲ್ಲ ನನಗೆ. ಈ ಥರ ಇಷ್ಟ ಆಗುತ್ತೆ. ಬಿಕಾಸ್ ಆಮೇಲೆ ಆರಿಸ್ಕೊಂಡಾದ್ಮೇಲೆ ಅದು ಒಂಥರ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಲಿರುವಾಗ ನಾನು ಆಫ್ ಮಾಡಿಬಿಡ್ತೀನಿ. ಓಕೆನಾ? ಸೊ ಲೆಟ್ ಮಿ ಟ್ರೈ ಇಟ್ ಔಟ್, ಹೇಗೆ ಬಂದಿದೆ ಅಂತ. ಒಲೆ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಶಕೆ ಆಗುತ್ತೆ ನೋಡಿ. ತೊಳಿ, ನೀವು ತಿನ್ನಿ. ಓಕೆನಾ? ಬಟ್ ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಏನು ಗೊತ್ತಾ, ಏಲಕ್ಕಿ ಪೌಡರ್ ಇರಲಿಲ್ಲ ಅಂದ್ಬಿಟ್ಟು ಅದು ಕುಟ್ಟಂಗಿಲ್ಲಿ ಕುಟ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ನೋಡೋಣ, ಅದೇನಾದರೂ ಬಾಯಿಗೆ ಸಿಕ್ಕಿದ್ರೆ ಪೌಡರ್ ಹಾಕ್ಬೇಕು. ಆ್ಯಕ್ಚುಲಿ ಬಿಸಿ ಏನಾದರೂ ಹಾಕ್ಕೊಂಡ್ಬಿಟ್ರೆ ಮುಗೀತು ನನ್ನ ಕತೆ, ಮಾತಾಡೋಕ್ಕೆ ಆಗಲ್ಲ ಆಮೇಲೆ. ನೆಕ್ಸ್ಟ್ ಐ ಸ್ಟಿಲ್ ವಂಡರ್, ಏನು ಗೊತ್ತಾ, ನಾನು ಉಪ್ಪಾಗಲಿ ಸಕ್ಕರೆ ಆಗಲಿ ಒಂದೇ ಸಲಿಗೆ ಕರೆಕ್ಟಾಗಿ ಹಾಕಿರ್ತೀನಿ. ನಾನು ನಿಜವಾಗ್ಲೂ ಬಿಲ್ಡಪ್ ತೊಗೊಳ್ತಿಲ್ಲ, ಒಂದೇ ಸಲ ಕರೆಕ್ಟಾಗಿ ಹಾಕಿರ್ತೀನಿ.
ಅದು ಹೇಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಒಂದು 2-3 ಸಲ ಯೋಚನೆ ಮಾಡಿ ಅಳತೆ ಮಾಡಿ ಹಾಕೋತೀನಿ, ಬಟ್ ಇಷ್ಟೇ ಸಾಕು ಅಂತ ಒಂದ್ಸಲ ಡಿಸೈಡ್ ಮಾಡಿ ಅಡುಗೆ ಒಳಗಡೆ ಹಾಕಿದ್ಮೇಲೆ ನಿಜವಾಗ್ಲೂ ಪರ್ಫೆಕ್ಟಾಗಿರುತ್ತೆ, ಉಪ್ಪಾಗಲಿ ಸಕ್ಕರೆ ಆಗಲಿ. ಇದು ಅಷ್ಟೇನೆ, ನಾನು ಅಂದ್ಕೊಂಡೆ ಇನ್ನೊಂದು ಸ್ಪೂನ್ ಹಾಕನ್ವಾ, 6 ಸ್ಪೂನ್ ಹಾಕಿದ್ದೆ, ಇನ್ನೊಂದು ಸ್ಪೂನ್ ಹಾಕನ್ವಾ ಅಂದ್ಕೊಂಡೆ, ಬೇಡ ಜಾಸ್ತಿ ಆಗ್ಬೋದು ಅಂದ್ಬಿಟ್ಟು ಸುಮ್ಮನೆ ಅದೇ. ನಿಜವಾಗ್ಲೂ ಪರ್ಫೆಕ್ಟಾಗಿದೆ ಸ್ವೀಟು. ತುಂಬ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ. ಚೆನ್ನಾಗಿದೆ. ನಿಮ್ಮನೇಲೂ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ವೆಟ್ ಆಗ್ತಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನು ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ಸೇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಹಾಗೆ ನಿಮ್ಮನೆಲ್ಲೂ ಟ್ರೈ ಮಾಡಿ ನನಗೆ ಹೇಳಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.